ಯಾವುದೇ ಕಾರಣಕ್ಕೂ ಪ್ರೀತಮ್ ಬರೋದಿಲ್ಲ. ಗೆಲ್ತೀರಾ ಈ ಕೇಸನ್ನು ನೀವು? ಬರ್ತಾನ ಪ್ರೀತಮು? ತಂಗಿಗೋಸ್ಕರ ಬಂದೇ ಬರ್ತಾನೆ. ಮಗನಿಗೋಸ್ಕರ ವೈಶಾಲಿ ಕಳಿಸೋದಿಲ್ಲ. ಅಪ್ಪ, ಪ್ರೀತು ಫೋನ್ ತೆಗಿತಲ್ಲ. ಹೌದಾ? ವೈಶಾಲಿ ಆಟ ಆಡಿಸ್ತಾ ಇದ್ದಾಳೆ. ಈಗ ಅವ್ನು ಬರ್ಲಿಲ್ಲ ಅಂದ್ರೆ ನಾವು ಈ ಕೇಸ್ ಸೋತ್ ಹೋಗ್ತೀವಪ್ಪ. ಕರೀರಿ ಅವ್ರನ್ನ. ಪ್ರೀತಮ್ ಪ್ರೀತಮ್ ಪ್ರೀತಮ್. ಎಲ್ರಿ ಪ್ರೀತಮು? ಕೋರ್ಟ್ ಅಂದ್ರೆ ಗೌರವ ಇಲ್ವಾ? ಕ್ಷಮಿಸ್ಬಿಡಿ ಇವರ ಆನರ್, ಅದು ಪ್ರೀತಮ್ ಟ್ರಾಫಿಕ್ ಅಲ್ಲಿದ್ದಾರೆ. ಅವರೊಬ್ರಿಗೇನ ಟ್ರಾಫಿಕ್? ಯುವರ್ ಆನರ್, ಕುಟುಂಬದ ಕೆಲವು ಧರ್ಮ ಸೂಕ್ಷ್ಮಗಳಿಗೋಸ್ಕರ ಪ್ರೀತಮ್ ಅವರು ಕೋರ್ಟಿಗೆ ಬರೋದನ್ನ ತಪ್ಪಿಸ್ಕೊಂಡಿದ್ದಾರೆ. ಅಂದ್ರೆ ವೈಶಾಲಿ ಅವರು ಪ್ರೀತಮ್ ಅತ್ತೆ. ಇನ್ನು ಅವ್ರಿಗೋಸ್ಕರ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾರೋ ಒಬ್ರಿಗೋಸ್ಕರ ಕೋರ್ಟ್ ಸಮಯ ಯಾಕೆ ಪೋಲಾಗಬೇಕು ಯುವರ್ ಆನರ್? ಕುಮರೇಶ್ ಬಾಬು, ನ್ಯಾಯಾಲಯ ಇದನ್ನ ಸಹಿಸೋದಿಲ್ಲ. ಮಿತಿಮೀರಿ ಕಾಯೋದ್ರಲ್ಲಿ ಅರ್ಥನೂ ಇಲ್ಲ. ಸಾಕ್ಷಿಯನ್ನ ಅನೂರ್ಜಿತಗೊಳಿಸಲಾಗಿದೆ. ಸಾವಿತ್ರಿ, ಹೊರಟಿದ್ದೀನಿ, ಬರ್ತಾ ಇದ್ದೀನಿ ಕೋರ್ಟ್ಗೆ. ಪ್ರಯೋಜನ ಇಲ್ಲ ಪ್ರೀತು. ಯಾಕೆ ಸಾವಿತ್ರಿ? ವಸುಂಧರ ಅವರು ವಾದ ಮಾಡಿ ನಿನ್ ಸಾಕ್ಷಿನ ಅನೂರ್ಜಿತ ಅಂತ ಮಾಡಿದ್ದಾರೆ. ಪರವಾಗಿಲ್ಲ, ಹೇಳ್ಬೇಕು. ನಾನು ನಿನ್ನೇನು ಬೈಯೋದಿಲ್ಲ. ನಮ್ಮ ಹಣೆ ಬರಕ್ಕೆ ನಾವೇ ತಾನೇ ಹೊಣೆಗಾರರು. ನೀನು ಯಾವತ್ತಾನೇ ನಮ್ಮ ಜೊತೆಲಿದ್ದೆ ಹೇಳು? ನಾನೇನು ತಪ್ಪು ಮಾಡಿಲ್ಲ ಅಪ್ಪ. ನಾನು ಬೇಕಂತ ಕೋರ್ಟಿಗೆ ಬರೋದು ತಪ್ಪಿಸ್ಕೊಳ್ಳಿಲ್ಲ. ಪುರೋಹಿತರು ಬರೋದು ಲೇಟ್ ಮಾಡಿಬಿಟ್ರು. ನಾನು ಹಾಗೂ ಜೋರು ಮಾಡಿದೆ. ವೈಶಾಲಿ ಅವ್ರ ಕಾಲು ಹಿಡ್ಕೊಂಡ್ಬಿಟ್ರಪ್ಪ. ಹಿಡ್ಕೊಳ್ದಾಗ ಏನು ಮಾಡ್ತಾರೆ ಹೇಳು? ಅವರು ಸತ್ತೋಗಿರೋ ಪ್ರತಾಪಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾರೆ. ನಾವು ಬದುಕಿರೋ ವಿನೂತನ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೆಣಗಾಡ್ತಾ ಇದ್ದೀವಿ. ಒಟ್ನಲ್ಲಿ ನಮ್ಮ ಪಾಲಿಗೆ ಯಾರೂ ಇಲ್ಲ ಅನ್ನಿಸ್ತಾ ಇದೆ. ಸಾಕಾಗಿದೆ ಪ್ರೀತು. ಅಣ್ಣ ಸಾಕ್ಷಿ ಹೇಳಕ್ ಬರ್ಲಿಲ್ಲ ಅಂತ ವಿನೂತನ್ ಮನ್ಸು ಅದೆಷ್ಟು ನೊಂದ್ಕೊಂಡಿರುತ್ತೋ ಏನೋ.
ಮುಂದೆ ಯಾವಾಗ ನಾನು ವಿಟ್ನೆಸ್ ನಡೆಸ್ಬೋದಂತ ಕುಂಬ್ರೇಶ್ ಅವ್ರಿಗೆ ಕೇಳಿ ನೋಡಿಪ್ಪ. ನಿನ್ನ ವಿಟ್ನೆಸ್ನೇ ಅನೂರ್ಜಿತಗೊಳಿಸಿ ಯಾರು ಕಣೋ? ಈ ಕೇಸಲ್ಲಿ ನಾವು ಗೆಲ್ಲೋದು ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಿದೆ ಪ್ರೀತು. ನೀನ್ ತಪ್ಪು ಮಾಡ್ದೆ ಅಂತಲ್ಲ, ನೀನ್ ಸ್ವಲ್ಪ ಗಮನ ವಹಿಸ್ಬೇಕಿತ್ತು. ಪ್ರತಿ ಸಲ ನಮ್ಮಿಂದನೇ ತಪ್ಪಾಗ್ತಿರೋದ್ರಿಂದ ಕುಮರೇಶ್ ಬಾಬು ಅವರು ನಾನು ಈ ಕೇಸ್ ತಗೊಳ್ಳಲ್ಲ ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಒಟ್ಟಿನಲ್ಲಿ ನನ್ನ ಬದುಕಿಷ್ಟೆ. ಅವರು ನಮ್ಮ ತಲೆ ಮೇಲೆ ಕೂತ್ಕೊಂಡಿದ್ದಾರೆ, ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಅವ್ರ ಗುರಿ ಒಂದೇ, ವಿನೋತಂಗೆ ಶಿಕ್ಷೆ ಆಗಬೇಕು, ಪ್ರತಾಪ್ ಆತ್ಮಕ್ಕೆ ಶಾಂತಿ ಸಿಗಬೇಕು. ಪ್ರತಾಪ್ ಆತ್ಮಕ್ಕೆ ಶಾಂತಿ ಸಿಗೋದೇನೋ ಸರಿ, ಆದರೆ ಮಾಡದೇ ಇರೋ ತಪ್ಪಿಗೆ ವಿನೋತ ಅನುಭವಿಸ್ಬೇಕಲ್ಲ. ಬಂದದ್ದೆಲ್ಲ ಬರಲಿ, ಆ ದೇವರ ದಯೆ ಒಂದಿರಲಿ. ಹೆತ್ತವರು ಬದುಕಿರಬಾರ್ದು ಇಂಥ ಪರಿಸ್ಥಿತಿಯಲ್ಲಿ. ಚಂದ ಏನೇ ಹಾಡು ಹಾಡ್ತಾ ಇದ್ಯಾ? ಏನ್ ವಿಷಯ ಹೇಳು, ತುಂಬಾ ಖುಷಿನಲ್ಲಿರೋ ಹಾಗಿದೆ. ಇಲ್ದೆ ಇರುತ್ತ ಮಮ್ಮಿ, ಪ್ರೀತಮ್ ವಿಟ್ನೆಸ್ ಅನುರ್ಜಿತ್ ಅಂತ ಆಯ್ತಲ್ಲ. ಹೇಗಿದೆ ನನ್ ಮಾಸ್ಟರ್ ಪ್ಲಾನ್ ನೋಡ್ದ್ಯಾ? ಅವನ್ ಕೋರ್ಟ್ಗೆ ಬರ್ದೇರೋ ಹಾಗೆ ಮಾಡ್ಬಿಟ್ಟೆ. ಅವನ್ ಕಾರ್ಯ ಮಾಡೋದನ್ನ ಪ್ರತಾಪ್ ಮೇಲಿಂದನೇ ನೋಡಿ ಖುಷಿ ಪಟ್ಟಿರ್ತಾನೆ. ಹ್ಞೂ ಮಮ್ಮಿ, ಈ ಕೇಸ್ನ ನಾವು ಗೆಲ್ಲೇಬೇಕು. ಆಗತ್ತೆ, ಮೂರನೇ ವಿಟ್ನೆಸ್ ನಮ್ ಕಡೆಗೆ ಆಗೋದ್ರಲ್ಲಿದೆ, ಡೋಂಟ್ ವರಿ. ಮಮ್ಮಿ, ಇವ್ರು ಏನ್ ಮಾಡ್ತಾರೆ, ಕುಮರೇಶ್ ಬಾಬು ಜೊತೆ ಸೇರ್ಕೊಂಡು ಏನೆಲ್ಲ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಓಕೆ ಚಿನಿ, ಹಾಗೆ ಮಾಡು. ಬಹಳ ಉತ್ಸಾಹದಿಂದ ಇದ್ರು ಪಾಪ ಪ್ರೀತಮ್. ನಾಳೆ ಕೋರ್ಟ್ನಲ್ಲಿ ನಂದೇ ವಿಟ್ನೆಸ್ಸು, ವಿನೋತನ್ನ ಹೇಗಾದ್ರೂ ಮಾಡಿ ಬಿಡುಗಡೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು ಪಾಪ. ಆದ್ರೆ ನೀನು ಕಾರ್ಯದ ನೆಪದಲ್ಲಿ ಅವ್ರನ್ನ ಕೋರ್ಟಿಗೆ ಬರ್ದೇ ಇರೋ ಹಾಗೆ ಮಾಡಿದೆ. ಸರಿ, ಫೋನ್ ಇಡ್ತೀನಿ, ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಬಾಯ್. ಓಕೆ, ಬಾಯ್. ನೀವ್ ಯಾವಾಗ ಬಂದ್ರಿ ಪ್ರೀತಮ್? ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ಏನಾಯ್ತು?
ನಾನು ನಿನ್ನ ಮದುವೆ ಆಗಲ್ಲ. ನಾನು ಏನ್ ಬೇಕಿದ್ರೂ ಮಾಡ್ತೀನಿ. ಹಲೋ, ಯಾರು? ಸರ್ ನಾನು ನೈಟ್ ಶಿಫ್ಟ್ ಸೆಕ್ಯೂರಿಟಿ ಮಾತಾಡ್ತಾ ಇರೋದು. ಹಾ ಹೇಳು. ಸರ್ ಆಫೀಸ್ಗೆ ಬೆಂಕಿ ಎದ್ಬಿಟ್ಟಿದೆ. ಏನು? ನಿನ್ನ ಎಫ್ಸಿ ಹೇಳಿ ಹೋಗೋಣ ಅಂದ್ರೆ ನೀನು ನಿದ್ದೆಲಿದ್ದೆ, ಅದಕ್ಕೆ ಎಬ್ಬಿಸ್ಲಿಲ್ಲ. ಯಾರು? ಯಾರದು? ಯಾರದು? ಯಾಕೆ ರೋಡಲ್ಲಿ ನಿಂತಿದ್ದೀರಾ? ಯಾವನದು? ಯಾವನದು? ಮಾತು ಬರ್ತಾ ಇಲ್ವಾ? ಯಾರೋ ಸೈಡಿಗೆ ಹೋಗಿ. ಪ್ರೀತಮ್, ಏನ್ ಮಾಡ್ತಾ ಇದೀಯಾ? ದೀಪ್ತಿ, ಮಾತಾಡ್ಬೇಡ. ನಾನೇನ್ ಮಾಡ್ದೆ ಪ್ರೀತಮ್? ಮಾತಾಡ್ಬೇಡ ಅಂತ ಹೇಳಿ ತಾನೆ. ಪ್ರೀತಮ್, ಸಾಕು ಸಾಕು ನಿನ್ ನಾಟಕ. ಹೋಗ್ತಾ ನಿಮ್ಮ ಅಮ್ಮನ ಮನೆಗೆ. ನಾನ್ ಯಾಕೆ ಹೋಗ್ಬೇಕು? ನೀನ್ ಮಾಡಿರೋ ಮಸರತ್ತಿಗೆ ದ್ರೋಹಕ್ಕೆ ಹೋಗು ಅಂದೆ. ನಾನೇನ್ ಮಾಡ್ದೆ ಅಂತ ಹೇಳಿ. ಯಾಕೋ ಏನಾಯ್ತು ನಿನ್ಗೆ? ಯಾಕೆ ಹೀಗೆ ನಡ್ಸ್ಕೊಳ್ತಾ ಇದೀರ? ನನ್ನ ಸಂಸಾರದ ವಿಷಯ ಸುಮ್ಮನೆ ಇರಿ. ಸಂಸಾರದ ವಿಷಯ ಗುಟ್ಟಾಗಿರ್ಬೇಕು ಹೊರತು ಈ ರೀತಿ ರಂಪರಾಧ ಅಂತ ಮಾಡಬಾರ್ದು. ಸುಮ್ಮನೆ ಇರಿಯಪ್ಪ. ಏನ್ ನೋಡ್ದಂತಿದ್ಯಾ? ಹೋಗೆ ಹೋಗು. ಏನಾಯ್ತು? ಮೋಸ ಮಾಡ್ಬಿಡ್ಲು ಸಾವಿತ್ರಿ ಇವಳು. ಇವಳಿಗೆ ಎಲ್ಲಾ ವಿಷಯ ಗೊತ್ತಿತ್ತು. ಸತ್ರೆ ಸಾಯಲಿ ವಿನೂತ ಅಂತ ಹಾರು ಹೇಳ್ತಾ ಇದ್ಲು. ನನಗೆ ಗೊತ್ತಿಲ್ಲ ಮಾವ. ನಾವಿರೋದ್ರಿಂದ ನನಗೆ ಹೀಗೆಲ್ಲ ಆಗ್ತಾ ಇದೆ ಅಂತ ನೋಡ್ದವ್ರು ಅನ್ಕೊಳ್ಳಲ್ವಾ? ಹೇಳು, ಏನಾಯ್ತು? ದೀಪ್ತಿ ಏನಾಯ್ತು ಅಂತ ಹೇಳಮ್ಮ. ಅವಳೆಲ್ಲಪ್ಪ ಹೇಳ್ತಾಳೆ. ನಾನು ಹೇಳ್ತೀನಿ ಕೇಳಿ. ಪ್ರತಾಪ್ ಕಾರ್ಯಕ್ಕೆ ನಾನು ಹೋಗ್ತಾ ಇರ್ಲಿಲ್ಲ. ಕಾರ್ಯ ಅನ್ನೋದು ಒಂದು ನೆಪಾಪ. ವಿನೂತನ ಮೂಲಕ ಫೋನ್ ಮಾಡ್ತೀನಿ ನನ್ನ ಕಾರ್ಯಕ್ಕೆ ಹೋಗುವಾಗ ಮಾಡಿ ಬೇಕಂತಾನೆ ಲೇಟ್ ಮಾಡ್ಸಿದ್ರು. ನಾನು ಕೋರ್ಟಲ್ಲಿ ಸಾಕ್ಷಿ ಹೇಳ್ದಿರೋವಾಗ ಮಾಡಿದ್ರು. ಇದೆಲ್ಲ ಇವಳು ಇವ್ರ ಅಮ್ಮ ಸೇರಿ ಮಾಡಿರೋ ಪ್ಲಾನು. ಫೋನಲ್ಲಿ ಮಾತಾಡ್ತಾ ಇಲ್ಲಪ್ಪ, ನಾನೇ ಕೇಳಿಸ್ಕೊಂಡೆ. ನೀವು ಮಾಡಿದ್ ನಿಮಗ್ ಸರಿ ಇರ್ಬಹುದು ಅದಕ್ಕೆ. ಆದ್ರೇನ್ ಗೊತ್ತಾ, ನೀವಿದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾದ್ಮೇಲೆ ನಮ್ಗಿನ್ನೂ ಭಯ ಜಾಸ್ತಿ ಆಗ್ತಿದೆ. ನಮಗ್ ಗೊತ್ತು ಪ್ರತಾಪ್ ಸಾವುಗೆ ವಿನುತ ಕಾರಣ ಅಲ್ಲ ಅಂತ. ಕೈ ಮುಗಿದು ಬೇಡ್ಕೋತೀನಿ, ಸತ್ಯ ಏನು ಅಂತ ಗೊತ್ತಾಗೋವರೆಗೂ ದಯವಿಟ್ಟು ನಮ್ ದಾರಿಗೆ ಅಡ್ಡ ಬರಬೇಡಿ. ಪಾಪ ಅದಕ್ಕೆ ವಿನುತ
ತಿಳ್ಕೊಬೇಡ ಸಾವಿತ್ರಿ, ಯಾರು ಇಲ್ದಿರೋ ನಮ್ಮ ಅಮ್ಮಂಗೆ ನಾನ್ ಜೊತೆ ಆಗ್ಬೇಕು. ಈಗ ನೀನ್ ಪ್ರಯತ್ನ ಪಡ್ತಾ ಇಲ್ವಾ? ಹಾಗೆ ನೋಡೋರ್ ಕಣ್ಣಿಗೆ ನಾನ್ ಗಂಡನ್ಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಆದ್ರೆ ಪ್ರತಾಪ್ ದಿನ ನನ್ನನ್ನು ಕಾಡ್ತಾ ಇರ್ತಾನೆ. ನಾನು ಹೇಳಿಲ್ವಾ ವಿನೂತ ಕೊಂದಿಲ್ಲ ಅಂತ? ಮತ್ತೆ ಯಾಕೆ ಅವಳು ಅರೆಸ್ಟ್ ಆದ್ಲು? ಹೇಳಿ, ಯಾಕೆ ಅರೆಸ್ಟ್ ಆದ್ಲು? ಯಾರ್ದೋ ಸಂಚಿಂದ ಅದನ್ನ ಬಯಲ್ಗೆ ಎಳಿಬೇಕು ಅಂದ್ರೆ ನಿನ್ನ ಮನೆ ಬಿಟ್ಟು ಹೋಗ್ಬೇಕು. ನಡಿ, ಈ ಕೇಸ್ ಮುಗಿಯೋರ್ಗೆ ನಿಮ್ಮ ಅಮ್ಮನ ಮನೇಲೆ ಇರು. ಪ್ರೀತಮ್ ಬೇಡ, ನಾನು ಹೇಳ್ತೇನೆ, ನಮ್ಮಿಂದ ನಿಮ್ಮ ಮನೆ ಉಳಿಯೋದು ಬೇಡ. ವೈಶಾಲಿ ಅವ್ರಿಗೆ ಈಗ ನಮ್ಮ ಮೇಲಿರೋ ಕೋಪನೇ ಸಾಕು. ಶ್ರೀಮಂತರ ಕೋಪನ ತಡ್ಕೊಳ್ಳೋ ಶಕ್ತಿನೇ ಆಗ್ಲಿ, ಎದುರಿಸೋ ಚೈತನ್ಯನೇ ಆಗ್ಲಿ ನಮಗಿಲ್ಲ. ಅಪ್ಪ ಏನು ಆಗಲ್ಲ, ಸುಮ್ಮನೆ. ಪ್ರೀತಮ್, ಹಣೆ ಬರಹ ಇದ್ದಾಗ ಆಗುತ್ತೆ, ಬಿಟ್ಬಿಡು ಪ್ರೀತಮ್. ಅಪ್ಪ, ಹಣೆ ಬರಹ ಅಂತ ಕೂತ್ಕೊಂಡೆ ನಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ಲ. ನೀವಿಬ್ರು ಬನ್ನಿ, ಇವತ್ತೇ ಇತ್ಯರ್ಥಾಗ್ಲಿ. ಬರ ಪ್ರೀತಮ್, ಪ್ರೀತಮ್ ಬೇಡ ಪ್ರೀತಮ್, ನಾನು ಹೇಳೋದು ಕೇಳು. ನನ್ನ ಬೇರೆ ವಿಧಿನೇ ಇರಲಿಲ್ಲ. ನಮ್ಮವ್ರಿಗೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋಕೆ ಹೇಳಿದೆ, ಸ್ವಲ್ಪ ರಫ್ ಆಗಿ ಹ್ಯಾಂಡಲ್ ಮಾಡ್ಬಿಟ್ಟಿದೆ. ಸಾರಿ. ಇದೆಲ್ಲ ಕೆಲಸ ನಿಂದನ. ಮಮ್ಮಿಗೆ ಗೊತ್ತಾದ್ರೆ ಪರಿಣಾಮ ನೆಟ್ಟಿದಿರಲ್ಲ. ಆಫೀಸ್ ಬೆಂಕಿ ಬಿದ್ದಿದೆ ಅಂತ ಯಾಕೆ ನಿನ್ನ ಕಿಡ್ನಾಪ್ ಮಾಡಿದೆ? ಊಟ ಮಾಡಿ, ಅದಕ್ಕೋಸ್ಕರವೇ ನನ್ನ ಕೈಯಾರೆ ಅಡುಗೆ ಮಾಡ್ಕೊಂಬಂದಿದ್ದೆ. ತಗೊಳ್ಳಿ ಡಿಯರ್. ಶರಣಿಗೆಸಿ ನಿನ್ನ ಊಟನ. ಎನರ್ಜಿ ಬೇಡವಾ? ನಾಳೆನೇ ನಮ್ಮ ಮದುವೆ, ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಊಟ ಮಾಡ್ಬೇಡಿ ಡಿಯರ್, ಊಟ ಮಾಡಿ. ವಿನೂತಾನೆ ನನ್ನ ಮೊದಲನೇ ಹಾಗೂ ಕೊನೆ ಹೆಂಡತಿ. ಹಗಲು ಕನ್ಸು ಕಾಣ್ಬೇಡ. ನನ್ನ ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪ್ರತಾಪ್, ಹಾಗೆಲ್ಲ ಹೇಳ್ಬೇಡಿ. ನಿಮಗೋಸ್ಕರವೇ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡಿರೋದು. ದಯವಿಟ್ಟು ಪ್ರತಾಪ್, ಹಾಗೆಲ್ಲ ಹೇಳ್ಬೇಡಿ.